ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಾಯಿದ್ದೇನೆ. ಇಡ್ಲಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ. ಇಡ್ಲಿ ತಿಂದು ಬೇಜಾರಾಯಿತು ಅನ್ನೋದೇ ಇಲ್ಲ. ಸೊ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟವಾಗೋದಂತ ತಿಂಡಿ ಇಡ್ಲಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಸೂಪರಾಗಿ ಇಡ್ಲಿ ಬರುತ್ತೆ. ಇಡ್ಲಿ ತಿನ್ನೋಣ ಫ್ರೆಂಡ್ಸ್. ಇಡ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು 6:30 ಇಷ್ಟೊತ್ತಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಇನ್ಸಿಡೆಂಟ್ ಆಯಿತು. ತಲೆ ಬಿಸಿ ಆಗೋಯಿತು, ತುಂಬ ಟೆನ್ಷನ್ ಆಯಿತು. ಏನು ಗೊತ್ತಾ, ನಮ್ಮನೇಲಿ ಯಾವಾಗಲೂ ಪ್ರಾಬ್ಲಮ್ ಅಂದರೆ ನೀರಿಂದು ಕರೆಂಟಿಂದು ಎರಡೇ ಪ್ರಾಬ್ಲಮ್. ನಿಮಗೆ ಗೊತ್ತಿದೆ ಸಾಧಾರಣವಾಗಿ. ಇವತ್ತು ಹಾಗೆ ಆಯಿತು. ಟ್ಯಾಪ್ ಒಂದು ಏನೋ ಅದು ಕಮೋಡಿಂದು ಟ್ಯಾಪು ಲೀಕೇಜ್ ಆಗಿಬಿಡ್ತು. ಅಂದರೆ ಅದು ಏನೋ ಒಳಗಡೆ ಏನೋ ಕಡ್ಡಿ ಥರ ಇತ್ತಲ್ಲ, ಅದು ಒಂದು ಕಟ್ಟಾಗಿ ಹೋಗ್ಬಿಡ್ತು. ಸೊ ಫುಲ್ ನೀರು ಲೀಕ್. ಅದನ್ನ ಹೇಗೆ ಬಂದ್ ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ತುಂಬ ಟ್ರೈ ಮಾಡಿದ್ವಿ, ಪ್ಲಾಸ್ಟಿಕ್ ಎಲ್ಲ ಕಟ್ಟಿದ್ವಿ, ಏನೂ ಆಗಲಿಲ್ಲ. ಗಮ್ಮೆಲ್ಲ ಹಾಕಿದ್ವಿ, ಆದರೂ ಆಗಲಿಲ್ಲ. ಆಮೇಲೆ ನಮ್ಮ ಅನಗ ಎದ್ದ ತಕ್ಷಣ ಅವಳಿಗೆ ಅದೆಂಥದ್ದು ಸ್ಟ್ರಾಂಗ್ ಗಮ್ ಅಂತೆ, ಅದು ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅವ್ರು ತಗೊಂಡು ಬಂದಿದ್ರು, ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದಂತೆ ಒಂದ್ಸಲ. ಏನೋ ಅದು ಅವಳ ಹತ್ರ ಆ ಗಮ್ ಇತ್ತು. ಅದು ಅವಳು ನೆನಪಾಗಿ ಹೇಳಿದ್ಲು, ಈ ರೀತಿ ಗಮ್ ಇದೆ, ಅದನ್ನ ಹಾಕಿದ್ರೆ ಆಗ್ಬೋದಾ ಅಂತ. ಸೊ ಅವಳು ಎದ್ದ ಮೇಲೆ ಆ ಗಮ್ಮ ತಗೊಂಡು ಹಚ್ಚಿ ಅದು ಗಟ್ಟಿ ಆದಮೇಲೆ ನೋಡಿದರೆ ಲೀಕೇಜ್ ಕಡಿಮೆ ಆಯಿತು, ಲೀಕೇಜ್ ಇಲ್ಲ. ಸೊ ಈಗ ಆರಾಮ್ ಅನಿಸ್ತು. ಸೊ ಹಾಗಾಗಿ ಎಲ್ಲ ಟೆನ್ಷನಿಂದ ಎಲ್ಲ ಕೆಲಸ ಲೇಟು. 6:40 ಆಯಿತು. 6:40ಕ್ಕೆ ನಾನು ಇವತ್ತು ಇಡ್ಲಿ ಮತ್ತು ಸಾಂಬಾರು. ಸೊ ಇಡ್ಲಿಗೆ ಇಟ್ಕೊಂಡೆ. ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕಬೇಕು. ನಿನ್ನೆ ಒಗ್ಗರಣೆ ಹಾಕಿರಲಿಲ್ಲ, ನಿನ್ನೆ ನೈಟು. ಈಗ ಒಗ್ಗರಣೆ ಒಂದು ಹಾಕ್ಕೊಂಡ್ಬಿಟ್ರೆ ಬಿಸಿ ಮಾಡಬೇಕು. ಇನ್ನೊಂದ್ಸಲ ಬಿಸಿ ಮಾಡಿ ಒಂದು ಒಗ್ಗರಣೆ ಹಾಕ್ಕೊಳ್ತೇನೆ. ವಾಕಿಂಗ್ ಇಲ್ಲ, ಏನೂ ಇಲ್ಲ ಇವತ್ತು. ಇದೇ ಟೆನ್ಷನಲ್ಲೇ ಆಯಿತು. ಆ ಕಡೆ ಓಡಾಡೋದು, ಈ ಕಡೆ ಓಡಾಡೋದು. ಇಡ್ಲಿಗೆ ರುಚಿಯಾದ ಸಾಂಬಾರು ಮಾಡಿದ್ದೆ. ಇವತ್ತು ಬೆಳಿಗ್ಗೆ ಒಗ್ಗರಣೆ ಹಾಕ್ಕೊಂಡೆ, ನಿನ್ನೆ ರಾತ್ರಿನೇ ಸಾಂಬಾರು ಮಾಡಿಟ್ಟಿದ್ದೆ. ಮತ್ತು ಚಟ್ನಿ ಕೂಡ ಮಾಡಿಕೊಂಡೆ. ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಅಂತ. ಬಂತು ಮಶ್ರೂಮ್ ಬಂತು. ಮತ್ತು ಇವತ್ತು ಮಶ್ರೂಮ್ ಡಿಶ್ ನೋಡಿ. ಮಶ್ರೂಮಿಂದ ಏನಾದರೂ ಮಾಡಬೇಕಂತೂ ಯೋಚನೆ ಮಾಡ್ತಾ ಇದ್ದೇನೆ. ಇಷ್ಟು ಮಶ್ರೂಮ್ ಇದೆ. ಇದು ನೋಡಿ ಯಾವ ರೀತಿ ಮಣ್ಣಿದೆ ಅಂದರೆ, ಈ ತೊಳೆಯೋದೇ ತುಂಬ ಕಷ್ಟ. 2-3 ಸಲ 5-6 ಸಲ ತೊಳಿಬೇಕು. ಇದು ಚೆನ್ನಾಗಿ ವೈಟ್ ಕಲರ್ ಬರೋವರೆಗೂ ತೊಳಿಬೇಕು. ಇದೇ ಕಷ್ಟ ಮಶ್ರೂಮಿಂದು. ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅನಗಂಗ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಪ್ರಿಪ್ರೇಷನ್ ಸ್ವಲ್ಪ ಮಾಡಿ ಹಾಗೆ ಆರಾಮಾಗಿ ಕೂತ್ಕೊಂಡೆ ಎಡಿಟ್ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಇಡೀ ದಿನ ಬೆಳಿಗ್ಗೆ ಎದ್ದು ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಹಾಗೆ ಸ್ವಲ್ಪ ಹೊತ್ತು ಮೊಬೈಲ್ ತಗೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮ್ ಅನಿಸ್ತದೆ. ಹಾಗೆ ಮೊಬೈಲ್ ತೊಗೊಂಡು ಕೂತ್ಕೊಂಡೆ. ಇವತ್ತು ನಮ್ಮನೆಗೆ ಯಾರೋ ಬರ್ತಾ ಇದ್ದಾರೆ. ಯಾರು ಬರ್ತಾರೆ ಅಂತ ಹೇಳ್ತೇನೆ. ನನಗೆ ತುಂಬ ಖುಷಿಯಾಗ್ತಾಯಿದೆ ಅವ್ರು ಬರೋದು ಕೇಳಿ. ಅಂದರೆ ಅವರು ಬರೋದು ಡೌಟ್ ಇತ್ತು. ನಿನ್ನೆ ಬರ್ತೇನೆ ಬರಲ್ಲ ಅಂತ ಹೇಳಿ ಅಂತೂ ಇವತ್ತು ಬರ್ತೇನೆ ಅಂತ ಹೇಳಾಯಿತು. ಯಾರು ಬರ್ತಾರೆ, ಯಾಕೆ ಬರ್ತಾರೆ ಎಲ್ಲ ಶೇರ್ ಮಾಡ್ತೇನೆ. ಬನ್ನಿ, ಇನ್ನು ಮುಂದಿನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕಿಚನಿಗೆ ಬಂದೆ. ಟೈಮ್ 11 ಗಂಟೆ. ಅನ್ನಕ್ಕೆ ಇಟ್ಕೊಂಡೆ. ಈ ಪಾತ್ರೆ ಇಟ್ಕೊಂಡೆ ಅನ್ನಕ್ಕೆ. ಯಾಕಂದರೆ ನಮ್ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿದ್ದೆಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಅನ್ನ ಮಾಡೋದು. ಮಶ್ರೂಮ್ ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಮಶ್ರೂಮೇ ಇರಬೇಕು. ಮಶ್ರೂಮ್ ಮಸಾಲ ಮಾಡ್ತಾಯಿದ್ದೇನೆ. ಸ್ಪೈಸಿ ಮಸಾಲ, ಉಪ್ಪು ಖಾರ ಹುಳಿ ಹಾಕಿ ಮಸಾಲ. ಆಮೇಲೆ ಮಶ್ರೂಮ್ ಫ್ರೈ. ನಮ್ಮನೆ ಬರೋ ಗೆಸ್ಟ್ ಸಲುವಾಗಿ ಸ್ಪೆಷಲ್ ರೆಸಿಪಿ. ಮತ್ತು ಸಿಂಪಲ್ಲಾಗಿ ತವೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಇಷ್ಟೇ ನಮ್ಮನೇಲಿ ಇವತ್ತು ಊಟಕ್ಕೆ. ಬನ್ನಿ ಫಟಾಫಟ್ ಊಟಕ್ಕೆ ರೆಡಿ ಮಾಡೋಣ. ಕರೆಂಟು 10 ಗಂಟೆ ಹೋಗ್ತೇನೆ ಅಂತ ಇತ್ತು, ಮೆಸೇಜ್ ಇತ್ತು. 10 ಗಂಟೆ ಕರೆಕ್ಟ್ 10 ಗಂಟೆಗೆ ಹೋಯಿತು. ಮಸಾಲೆ ಎಲ್ಲ ಮಾಡ್ಕೊಂಡಿದ್ದೆ, ಕರೆಂಟ್ ಹೋಗುತ್ತೆ ಅಂತೇಳಿ ನೀರು ತುಂಬಿಕೊಳ್ಳೋದು, ಮಸಾಲೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡಿದ್ದೆ. ಈಗ ಫಟಾಫಟ್ ಎಲ್ಲ ಬೇಯಿಸ್ಕೊಳ್ಳೋದು. ಬನ್ನಿ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಬೇಗ. 6-7 ಸಲ ತೊಳೆದ ನಂತರ ಈ ಕಲರ್ ಬಂದಿದೆ. ಇನ್ನೂ ಬೆಳ್ಳಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಮಶ್ರೂಮ್ ಮಸಾಲ ಮಾಡ್ತಾಯಿದ್ದೇನೆ ಸ್ಪೈಸಿಯಾಗಿ. ಜುಮ್ಮನಕಾಯಿ ನೋಡಿ, ಜುಮ್ಮನಕಾಯಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಇದು ಎಳೆ ಜುಮ್ಮನಕಾಯಿ, ಅದರ ಪರಿಮಳ ಅಷ್ಟು ಅಂದರೆ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡೆ.
ಮಶ್ರೂಮ್ ಮಸಾಲ ಮಾಡ್ತಾ ಇದ್ದೇನೆ. ಯಮ್ಮಿ ಮಶ್ರೂಮ್ ಮಸಾಲ. ಎಲ್ಲರ ಬಾಯಲ್ಲಿ ನೀರು ಬರುತ್ತೆ ನೋಡಿದರೆ, ಆ ಥರ ಯಮ್ಮಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಎಲೆನೂ ಕೂಡ ಸೇರಿಸ್ಕೊಂಡು ಮಶ್ರೂಮ್ ಮಸಾಲ ರೆಡಿ ಆಯಿತು. ಮತ್ತು ಸಿಂಪಲ್ಲಾಗಿ ತೊವೆ, ಮಶ್ರೂಮ್ ಮಸಾಲ ಜೊತೆಗೆ ತೊವೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಯಾಕಂದರೆ ವೈಟ್ ರೈಸ್ ಮಾಡ್ತಾಯಿದ್ದೇನೆ, ತೊವೆ ಮತ್ತು ಮಶ್ರೂಮ್ ಮಸಾಲ ಸೂಪರ್ ಇವತ್ತು ಅಡುಗೆ ಫ್ರೆಂಡ್ಸ್. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ, ಇನ್ನೊಂದು ಕಡೆ ತವೆಗೆ ಇಟ್ಕೊಂಡೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿಕ್ಕೆ. ಮತ್ತು ಇದು ಮಶ್ರೂಮ್ ಮಸಾಲೆಗೂ ಕೂಡ ರೆಡಿ ಮಾಡಿ ಪೂರ್ತಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಜುಮ್ಮನ್ಕಾಯಿ ಎಲ್ಲ ಹಾಕಿ ಲೋ ಫ್ಲೇಮ್ ಮಾಡಿಟ್ಟು ನಾನು ಬಟ್ಟೆ ಒಗಿಲಿಕ್ಕೆ ಹೋಗ್ತೇನೆ. ಬಿಸಿಲು ಬಂದಿದೆ, ಸೊ ಹಾಗಾಗಿ ಬಟ್ಟೆ ಒಕ್ಕೊಂಡು ಬರ್ತೇನೆ. ಫ್ರೆಂಡ್ಸ್, ಬಟ್ಟೆ ಒಗಿಕ್ಕೆ ಬಂದಿದ್ದೇನೆ ನೋಡಿ. ಟೈಮ್ 11:30. ಅಡುಗೆ ಸ್ವಲ್ಪ ಹಾಗೆ ಬೇಯಿಸ್ಲಿಕ್ಕೆಲ್ಲ ಇಟ್ಕೊಂಡು ಬಟ್ಟೆ ಒಗೆದಾಯಿತು. ಈಗ ಹಿಂಡ್ಕೊಂಡು ಬಿಸಿಲಿಗೆ ಹಾಕಿದ್ರಾಯ್ತು. ಮಶ್ರೂಮ್ ಮಸಾಲೆ ಸ್ವಲ್ಪ ತೆಳ್ಳಗೆ ಮಾಡಿಟ್ಟು ಲೋ ಫ್ಲೇಮ್ ಮಾಡಿಟ್ಟು ಹೋಗಿದ್ದೆ ಫ್ರೆಂಡ್ಸ್. ನೋಡಿ ಈ ಥರ ಬೆಂದು ಎಷ್ಟು ಚೆನ್ನಾಗಿ ಗಟ್ಟಿ ಆಗಿದೆ. ತೊವೆ ಕೂಡ ಆಯಿತು, ರೆಡಿ ಆಯಿತು. ಮನೆಗೆ ಯಾರೋ ಬರ್ತಾ ಇದ್ದಾರೆ ಇವತ್ತು, ಯಾರಂತ ಹೇಳ್ತೇನೆ. ಹಾಗೆ ಈಗ ಶ್ರಾವಣ ಬಂತಲ್ಲ, ಸೊ ಹಾಗಾಗಿ ತುಳಸಿ ಕಟ್ಟೆ ಎಲ್ಲ ತುಂಬ ರಾಡಿ ಆಗಿತ್ತು. ಮಳೆ ನೀರು ಬಿದ್ದು ಪಾಚಿ ಕಟ್ಟಿತ್ತು. ಸೊ ಹಾಗಾಗಿ ಇದನ್ನ ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ಬಿಡೋಣ ಅಂತ ಅನ್ನಿಸ್ತು. ಎಷ್ಟು ರಾಡಿಯಾಗಿತ್ತಂದರೆ ತುಂಬ ರಾಡಿಯಾಗಿತ್ತು. ಈ ಶ್ರಾವಣ ಮಾಸದಲ್ಲಿ ಇಲ್ಲಿ ನಾವು ರವಿವಾರ ಪೂಜೆ ಮಾಡ್ತೇವೆ ತುಳಸಿ ಕಟ್ಟೆ ಮುಂದೆ. ಮತ್ತು ಈ ಹಬ್ಬ ಎಲ್ಲ ಬರುತ್ತಲ್ಲ, ಸೊ ತುಳಸಿ ಕಟ್ಟೆನೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಚೆನ್ನಾಗಿ ನೀರು ಹಾಕಿ ತೊಳೆದೆ. ಈಗ ನೋಡಿ ಯಾವ ಕಲರ್ ಆಯಿತು, ಎಷ್ಟು ಚೆನ್ನಾಗಿತ್ತು ನೋಡಿ. ಆವಾಗವಾಗ ಪಾಚಿ ಕಟ್ಕೊಳ್ತಾ ಇರುತ್ತೆ. ಮಳೆಗಾಲದಲ್ಲಂತೂ ತುಂಬ. ನಮ್ಮದು ಈ ತುಳಸಿ ಕಟ್ಟೆ ತುಂಬ ಹಳೆಯದು. ಮತ್ತು ಮೇಲ್ಗಡೆಯಿಂದ ಮನೆ ಕನ್ಸ್ಟ್ರಕ್ಷನ್ ವೇಳೆಗೆ ಆ ಕಲ್ಲು ಎಲ್ಲ ಬಿದ್ದು ತುಳಸಿ ಕಟ್ಟೆನೂ ಕೂಡ ಸ್ವಲ್ಪ ಒಡೆದೋಗಿದೆ, ಡ್ಯಾಮೇಜ್ ಆಗಿದೆ. ಇನ್ನು ಅದನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು. ಆದರೆ ಅದು ಮಾಡೋ ತನಕ ಇದೇ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು. ತುಳಸಿ ಕಟ್ಟೆ ಈ ರೀತಿ ಆಗಿದೆ ನೋಡಿ. ಸಿಂಪಲ್ ಮತ್ತು ಟೇಸ್ಟಿಯಾಗಿರುವ ಊಟ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿದ್ದೆ ಅಲ್ಲ, ಯಾರೂ ಅಲ್ಲ, ನಮ್ಮ ತಮ್ಮ ಬಂದಿದ್ದ. ತುಂಬ ಖುಷಿಯಾಯಿತು. ಊಟ ಮಾಡಿ ಈಗ ಮತ್ತೆ ಮನೆಗೆ ಹೊರಡ್ತಾ ಇದ್ದಾನೆ. ಏನೋ ಮೊಬೈಲು ಏನೋ ಅವನಿಗೆ ನೆನಪಿಲ್ಲ, ಸೊ ಮತ್ತೆ ವಾಪಸ್ ತೊಗೊಂಡು ಬಂದ. ಆಗ ಬಂದು 5 ಗಂಟೆ 10 ನಿಮಿಷ ಆಯ್ತು. ಈಗ ನಾನು ಬೆಳಿಗ್ಗೆ ಇಡ್ಲಿ ಮಾಡಿದ್ನಲ್ಲ, ಇಡ್ಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ಕುಕ್ಕರಲ್ಲಿ. ಮತ್ತು ಸಾಂಬಾರು ಕೂಡ ಬಿಸಿ ಮಾಡಿದೆ. ಅವಳು ಈಗ ತಿಂಡಿ ತಿಂತಾಳೆ. ನನಗೆ ಇವತ್ತು ನಮ್ಮ ತಮ್ಮ ಬಂದು ಹೋದ. ಒಂಥರ ಬೇಜಾರಾಗ್ತಾ ಇದೆ ಅವನು ಹೋದ್ಮೇಲೆ. ಯಾಕೋ ಅಪರೂಪಕ್ಕೆ ಬರೋದು ಅವನು. ಹೀಗೆ ಬರಬೇಕಂತ ಬರೋದಿಲ್ಲ, ಅವನಿಗೆ ಕುಮಟಾಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ಕೆಲಸ ಇತ್ತಂತೆ. ಸೊ ಅಲ್ಲಿ ಬಂದಿದ್ದ. ಅಲ್ಲಿಂದ ಹಾಗೆ ನಾನು ಅಲ್ಲಿ ಬರೋದಿದೆಲ್ಲ ಸ್ವಲ್ಪ ಮುಂದ್ಗಡೆ ಬಾ ನಮ್ಮ ಮನೆಗೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗು ಅಂತ ಅಂದೆ. ಸೊ ಹಾಗಾಗಿ ಬಂದಿದ್ದ. ಇಲ್ಲಾಂದರೆ ಪದೇ ಎಲ್ಲ ಯಾವಾಗಲೂ ಬರೋದೇ ಇಲ್ಲ. ನಮ್ಮ ತವರು ಮನೆಯಿಂದ ಹಾಗೇನೆ ಯಾರೂ ಕೂಡ ಬರೋದಿಲ್ಲ. ಬರಬಾರ್ದು ಅಂತ ಅಲ್ಲ, ಅವರಿಗೆ ಯಾಕೋ ಅವ್ರ ಮನೇಲಿ ಇರೋದೇ ಅವ್ರಿಗೆ ಇಷ್ಟ. ಅಮ್ಮನೂ ಹಾಗೆ ಅಪ್ಪನೂ ಹಾಗೆ. ಅವರು ಅಪರೂಪಕ್ಕೆ ವರ್ಷಕ್ಕೆ ಒಂದ್ಸಲನೂ ಕೂಡ ಬರೋದಿಲ್ಲ ಅವರು. ಏನಾದರೂ ಅಷ್ಟು ಅರ್ಜೆಂಟ್ ಕೆಲಸ ಇದ್ದರೆ, ಅಷ್ಟು ಅರ್ಜೆಂಟ್ ಇದ್ದರೆ ಮಾತ್ರ ಬರಲೇಬೇಕಂತ ಅಷ್ಟು ಫೋರ್ಸ್ ಮಾಡಿ ಕರ್ಕೊಂಡು ಬಂದರೆ ಬರ್ತಾರೆ. ಇಲ್ಲಾಂದರೆ ಮಗಳ ಮನೆ ಅಂತ ಅವ್ರು ಬರೋದು ಅಪರೂಪನೇ. ಯಾಕೋ ಗೊತ್ತಿಲ್ಲ ಅವರಿಗೆ. ಅವ್ರ ಮನೆಯಲ್ಲಿದ್ರೇ ಅವರಿಗೆ ಇಷ್ಟ ಅಂತೆ, ಅವ್ರ ಮನೆ ಇರೋದೇ ಖುಷಿ ಅಂತೆ ಅವರಿಗೆ. ಏನೇ ಇರಲಿ, ಮಗಳ ಮನೆ ಅಂದರೆ ಮಗಳ ಮನೆಯೇ ಅಲ್ಲ, ಅವ್ರ ಮನೆ ಅಂದರೆ ಅವ್ರ ಮನೆಯೇ. ಆದರೆ ನಮಗೆ ಮಾತ್ರ ಹಾಗಲ್ಲ. ಹೆಣ್ಮಕ್ಳಿಗೆ ನಮ್ಮ ಈ ಗಂಡನ ಮನೇಲಿ ಎಷ್ಟೇ ಏನೇ ಸವಲತ್ತಿದ್ರೂ ಕೂಡ ನಾವು ನಮ್ಮ ಅಮ್ಮನ ಮನೆಗೆ ಹೋಗೋದು ನಿಲ್ಲಿಸೋದೇ ಇಲ್ಲ. ಅಷ್ಟು ಖುಷಿ ನಮ್ಗೆ ಅಮ್ಮನ ಮನೆಗೆ ಹೋಗೋದಂದರೆ. ಆದರೆ ಅವರಿಗೆ ಆ ಥರ ಅಲ್ಲ, ಆದರೂ ಒಂಥರ ಸ್ವಲ್ಪ ಬೇಜಾರಾಯಿತು. ಏನು ಮಾಡೋದು, ಅವ್ರ ಮನೇಲಿ ಅವ್ರು ಬರಬೇಕು, ನಮ್ಮ ಮನೇಲಿ ನಾವಿರೋದು. ಇನ್ನೊಮ್ಮೆ ಬಾ ಅಂತ ಹೇಳಿದೆ. ನನಗೆ ಬಾ ಅಂತ ಹೇಳ್ತಾ ಇದ್ದಾನೆ ನಮ್ಮ ತಮ್ಮ. ನೋಡಬೇಕು, ಮುಂದಿನ ತಿಂಗಳನ್ನಾದರೂ ಒಂದು ಸಲ ಹೋಗಿ ಅಪ್ಪ ಅಮ್ಮನ್ನ ನೋಡಿ ಬರಬೇಕು. ಡ್ರೈ ಫ್ರೂಟ್ಸ್ ಮತ್ತು ಒಂದು ಸ್ವೀಟ್ ತಿಂತಾ ಇದ್ದಾನೆ. ಮೆದುಳು. ರಾತ್ರಿ 8 ಗಂಟೆ ಫ್ರೆಂಡ್ಸ್. ಜೋರಾಗಿ ಮಳೆ ಬೀಳ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಊಟ ಮಾಡಿ ಸ್ವಲ್ಪ ತಿರುಗಾಡೋಣ ಅಂತ ಅಂಗಳಕ್ಕೆ ಬಂದರೆ ಮಳೆ ಬೀಳ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ರಾತ್ರಿ ಮಳೆ ಬೀಳೋ ವಾತಾವರಣ ಕೂಡ ತುಂಬ ಕೂಲಾಗಿದೆ ನೋಡಿ. ಗಿಡಗಳಿಗೆಲ್ಲ ಎಷ್ಟು ತಂಪು, ಹಸಿರು ವಾತಾವರಣ, ಚೆನ್ನಾಗಿರುವ ವಾತಾವರಣನೇ ಎಂಜಾಯ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ದಿನ ಪೂರ್ತಿ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ರಾತ್ರಿ ಹೊರಗಡೆ ಬಂದು ಕೂತ್ಕೊಂಡು ಮಳೆಯೆಲ್ಲ ನೋಡೋದು ಎಷ್ಟು ಖುಷಿ ಅಲ್ಲ.
ನನಗೆ ತುಂಬ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸಿದಾಯಿತು. ಊಟಕ್ಕೆ ಇವತ್ತು ಏನೂ ಮಾಡಿಲ್ಲ, ಮಧ್ಯಾಹ್ನದೇ ಅಡುಗೆ, ಮತ್ತು ನಾವು ಕೂಡ ಏನೂ ಮಾಡ್ಕೊಂಡಿಲ್ಲ. ಇಡ್ಲಿ ಇತ್ತು, ಬೆಳಿಗ್ಗಿನ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ತೊವೆ, ಮಶ್ರೂಮ್ ಭಾಜಿ ಎಲ್ಲ ಇತ್ತು. ಅದನ್ನೇ ಸ್ವಲ್ಪ ನಾನು ಒಂದು ಇಡ್ಲಿ ತಿಂದೆ, ಒಂದು ಇಡ್ಲಿ ಮತ್ತು ತೊವೆ ಹಚ್ಕೊಂಡು ತಿಂದೆ. ನಂಗೆ ತೊವೆ ಸೂಪರಾಗಿರುತ್ತೆ ಇಡ್ಲಿ. ಎಲ್ಲರದು ಊಟ ಎಲ್ಲ ಆಗಿ ಪಾತ್ರೆ ಕೂಡ ಎಲ್ಲ ತೊಳ್ಕೊಂಡಾಯಿತು. ಇವತ್ತು ಸ್ವಲ್ಪ ಪಾತ್ರೆ ಇಲ್ಲಿ ಸ್ವಲ್ಪ ತೆಗಿದಿದೆ ನೋಡಿ. ಪಾತ್ರೆಗಳೆಲ್ಲ ತೊಳೆದಾಯಿತು. ಈಗ ಕಿಚನ್ ಕೌಂಟ್ರನ್ನ ಕ್ಲೀನಾಗಿ ಒರೆಸ್ಕೊಳ್ಬೇಕು. ನಾಳೆ ಶ್ರಾವಣದ ಮೊದಲ ಶುಕ್ರವಾರ, ನಮ್ಮನೇಲಿ ಪೂಜೆ ಇದೆ, ವೈಭವಲಕ್ಷ್ಮಿ ಪೂಜೆ ಮಾಡ್ತೇನೆ ನಾನು. ಸೊ ಹಾಗಾಗಿ ನಾಳೆ ಪೂಜೆ ತಯಾರಿ ಸ್ವಲ್ಪ ಇವತ್ತೇ ಮಾಡ್ಕೊಳ್ಬೇಕು. ಈಗ ಬನ್ನಿ ಕಿಚನ್ ಕಟ್ಟೆನೆಲ್ಲ ಒರೆಸ್ಕೊಳ್ಳೋಣ ಒಂದ್ಸಲ ನೀಟಾಗಿ. ಪಾತ್ರೆ ತೊಳೆದು ಕಿಚನ್ ಕಟ್ಟೆನೆಲ್ಲ ಒರೆಸ್ಕೊಂಡಿದ್ದಾಗಿದೆ. ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಇವತ್ತು ಒರೆಸ್ಕೊಂಡೆ. ಯಾಕಂದರೆ ನಾಳೆ ಶುಕ್ರವಾರ ನಾವು ಇನ್ನು ಮುಸ್ಲಿದೇನೋ ಮಾಡೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಮತ್ತೆ ಲೇಟ್ ಆಗುತ್ತಲ್ಲ ಅದನ್ನು ತೊಳ್ಕೊಳ್ಳಿಕ್ಕೆ, ಗ್ಯಾಸ್ ಸ್ಟವ್ ಎಲ್ಲ. ಸೊ ಹಾಗಾಗಿ ಈಗ ನೋಡಿ, ಇದು ದೇವ್ರ ಪಾತ್ರೆ, ಇದು ನಾಳೆ ಪೂಜೆಗೆ ಬೇಕಾಗಿರುವ ದೇವ್ರ ಪಾತ್ರೆ. ಇದನ್ನ ಈಗ ತೊಳೆದಿಡ್ತೇನೆ, ನಾಳೆ ನನಗೆ ಈಸಿ ಆಗುತ್ತೆ. ನಿನ್ನೆ ತೊಳಿಬೇಕಂತ ಅಂದ್ಕೊಂಡಿದ್ದೆ, ನನಗೆ ಟೈಮೇ ಸಿಗಲಿಲ್ಲ. ಸೊ ಇವತ್ತು ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಪೂಜೆಗೆ ರೆಡಿ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ ಈಗ ಇದನ್ನ ತೊಳ್ಕೊಳ್ತೇನೆ ಫ್ರೆಂಡ್ಸ್. ಕಿಚನ್ ಕೆಲಸ ಎಲ್ಲ ಮುಗೀತು. ಇಲ್ಲಿಗೆ ಈ ವಿಡಿಯೋನು ಕೂಡ ಎಂಡ್ ಮಾಡ್ತಾಯಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.